ಈ ವಿಡಿಯೋ ಬಂದು ಪ್ರೈವೇಟ್ ಬಸ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ನಾನು ಸುಮಾರು ಟ್ರಿಪ್ ಪ್ಲಾನಿಂಗ್ ಅಲ್ಲಿ ಪ್ರೈವೇಟ್ ಬಸ್ಸಸ್ಗಳು ಅವೈಲೇಬಲ್ ಇದೆ ಅಂತ ಹೇಳಿದೀನಿ. ವೇಲೂರು, ಮಂತ್ರಾಲಯ, ಮಧುರೈ ಇದಕ್ಕೆಲ್ಲ ಪ್ರೈವೇಟ್ ಬಸ್ಸಸ್ ಸಹ ಅವೈಲೇಬಲ್ ಇರ್ತದೆ. ಇದಕ್ಕೆ ಅಂತಲ್ಲ, ಓವರ್ ಆಲ್ ನೀವು ವಿತ್ ಇನ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಿಮ್ಗೆ ಪ್ರೈವೇಟ್ ಬಸ್ಸಸ್ ಸಿಗುತ್ತೆ. ಔಟ್ ಸೈಡ್ ಅಂದ್ರೆ ನಿಮ್ಗೆ ಊಟಿ, ಕೊಯಂಬತ್ತೂರು, ತಿರುವನಮಲೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಈ ಸೈಡ್ ಎಲ್ಲ ನಿಮ್ಗೆ ಪ್ರೈವೇಟ್ ಬಸ್ಸಸ್ ಅವೈಲೇಬಲ್ ಇರ್ತದೆ. ಫಸ್ಟ್ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ಚ್ ಅಲ್ಲಿ ನೀವು ಹೋಗ್ತಿರೋ ರೂಟ್ ಅಲ್ಲಿ ಏನಾದ್ರು ಪ್ರೈವೇಟ್ ಬಸ್ಸಸ್ ಅವೈಲೇಬಲ್ ಇತ್ತು ಅಂತ ನೀವು ಬುಕ್ ಮಾಡ್ಕೊಳ್ಳಿ. ಈ ಪ್ರೈವೇಟ್ ಬಸ್ಗಳು, ಕೆಲವು ಪ್ರೈವೇಟ್ ಬಸ್ಗಳು ಮೈಸೂರಿಂದನೇ ಸ್ಟಾರ್ಟ್ ಆಗ್ತವೆ, ಇನ್ ಕೆಲವು ಮೈಸೂರಿಂದ ಇರೋದಿಲ್ಲ, ಇನ್ ಕೆಲವು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗ್ತವೆ. ನೀವೇನಾದ್ರು ಮೈಸೂರಿಂದ ಹೋಗ್ತೀನಿ ಅಂತಂದ್ರೆ ಸರ್ಚ್ ಅಲ್ಲಿ ಮೈಸೂರು ಅಂತ ಟ್ರೈ ಮಾಡಿ. ಸಿಗ್ಲಿಲ್ಲ ಬ್ಯಾಂಗ್ಳೂರಿಂದನೇ ನೀವು ಹೋಗ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಪ್ರೈವೇಟ್ ಬಸ್ನ ಹೇಗೆ ಬುಕ್ ಮಾಡೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ನಿಮ್ಗೆ ಪ್ರೈವೇಟ್ ಬಸ್ ಬುಕ್ ಮಾಡೋಕೆ ಸುಮಾರು ಆಪ್ಗಳಿದೆ. ವೇಗೋ, ಅಬಿಬಸ್, ಮೇಕ್ ಮೈ ಟ್ರಿಪ್, ಗೋಯಾಬಿಬಿ ಈ ತರ ಸುಮಾರು ಆಪ್ಸ್ಗಳಿದಾವೆ. ನಾನು ಇಲ್ಲಿ ಗೋಯಾಬಿಬಿ ಆಪ್ ನ ಚೂಸ್ ಮಾಡ್ತೀನಿ. ನೀವು ಇಲ್ಲಿ ಗೋಯಾಬಿಬಿ ಆಪ್ ನ ಓಪನ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ನಿಮ್ಗೆ ಹೋಟೆಲ್ಸ್, ಫ್ಲೈಟ್, ಟ್ರೈನ್ಸ್, ಬಸ್ ಅಂತ ಇದೆ. ಅಲ್ಲಿ ನೀವು ಬಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ನಿಮ್ಗೆ ಫ್ರಮ್ ಟು, ನೀವು ಎಲ್ಲಿಂದ ಹೋಗ್ತಿದ್ದೀರಾ, ಎಲ್ಲಿಗೆ ತಲುಪ್ತಾ ಇದ್ದೀರಾ ಅಂತ. ಫ್ರಮ್ ಬಂದು ನಾನೀಗ ರಾಮೇಶ್ವರಂಗೆ ಹೋಗ್ಬೇಕು. ರಾಮೇಶ್ವರಂಗೆ ಡೈರೆಕ್ಟ್ ಬಸ್ ಇಲ್ದಿರೋದ್ರಿಂದ ಮಧುರೈಗೆ ಹೋಗ್ತೀನಿ. ಈಗ ಫ್ರಮ್ ಅಲ್ಲಿ ನಾನು ಮೈಸೂರು ಟ್ರೈ ಮಾಡಿ ನೋಡ್ತೀನಿ. ಮೈಸೂರಿಂದ ಮಧುರೈಗೆ ಬಸ್ ಆಯ್ತಾ ಅಂತ. ಫಸ್ಟ್ ಫ್ರಮ್ ಅಲ್ಲಿ ನಾನು ಮೈಸೂರು ಹೊಡೆದು 12 ಮಧುರೈ ಹೊಡೆದೆ. ಅಲ್ಲಿ ನೀವು ಕೆಳಗಡೆ ನೋಡ್ತು ಅಂದ್ರೆ ಡೇಟ್ ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ನೀವು ಯಾವ ದಿನ ಹೋಗ್ತೀರಾ ಆ ದಿನ. ಅದ್ರ ಕೆಳಗಡೆ ನಿಮ್ಗೆ ಸರ್ಚ್ ಬಸ್ಸಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೈಸೂರು ಟು ಮಧುರೈ ನಮ್ಗೆ ಯಾವುದೇ ರೀತಿ ಬಸ್ಸಸ್ ಅವೈಲೇಬಲ್ ಇಲ್ಲ. ಈಗ ಮೈಸೂರಲ್ಲಿ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಬ್ಯಾಂಗ್ಳೂರು, ಫ್ರಮ್ ಅಲ್ಲಿ ನಾನು ಬ್ಯಾಂಗ್ಳೂರ್ ಚೂಸ್ ಮಾಡ್ತೀನಿ. ಟು ಮಧುರೈ ಕೆಳಗಡೆ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಸರ್ಚ್ ಬಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ ಸುಮಾರು ಬಸ್ಸಸ್ ಇರ್ತದೆ. ಸ್ಟಾರ್ಟಿಂಗ್ ಫ್ರಮ್ 600 ಇಂದ ಹೋಗ್ತಾ ನಿಮ್ಗೆ 700, 800, 900, 1000, 2000, 3000 ತನಕ ನಿಮ್ಗೆ ಬಸ್ಸಸ್ ಇರ್ತದೆ. ಇಲ್ಲಿ ನಿಮ್ಗೆ AC, ನಾನ್ AC ಸಹ ಅವೈಲೇಬಲ್ ಇರ್ತದೆ, ಅಂಡ್ ಸೀಟರ್ ಅವೈಲೇಬಲ್ ಇರ್ತದೆ, ಅಂಡ್ ಸ್ಲೀಪರ್ ಅವೈಲೇಬಲ್ ಇರ್ತದೆ. ಕೆಲವೊಂದು ಬಸ್ ಅಲ್ಲಿ ನಿಮ್ಗೆ ಸೀಟರ್ ಅಂಡ್ ಸ್ಲೀಪರ್ ಎರಡು ಅವೈಲೇಬಲ್ ಇರ್ತದೆ. ಹಿಂಗೆ ಅಂದ್ರೆ ಸ್ಟಾರ್ಟಿಂಗ್ ಸೀಟರ್ ಇರ್ತದೆ, ಅದ್ರ ಮೇಲ್ಗಡೆ ಸ್ಲೀಪರ್ ಕೊಡ್ತಾರೆ. ನಾನು ಒಂದು ಬಸ್ ಸೀಟ್ ನ ಬುಕ್ ಮಾಡ್ತೀನಿ. ಈಗ ಒಂದು ಬಸ್ ಇದೆ, ಮಧುರೈ ಬಾಲಾಜಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ಅಂಡ್ ನೀವು ಯಾವುದೇ ಬಸ್ಸಸ್ ನ ಸರ್ಚ್ ಮಾಡ್ಬೇಕಾದ್ರೆ ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ. ನೈಟ್ ಎಷ್ಟು ಗಂಟೆಗೆ ಪಿಕಪ್ ಮಾಡ್ತಾರೆ ಅಂತ, ಮಾರ್ನಿಂಗ್ ಎಷ್ಟು ಗಂಟೆ ರೀಚ್ ಆಗುತ್ತೆ, ಅಂಡ್ ಹಂಗೆ ಪ್ರೈಸ್ ನೋಡ್ಕೊಂಡು ನೀವು ಇಲ್ಲಿ ರೇಟಿಂಗ್ಸ್ ಇದೆಲ್ಲ ಅದು ಮೇನ್ ಆಗುತ್ತೆ. ರೇಟಿಂಗ್ಸ್ ನೋಡ್ಕೋಬೇಕಾಗುತ್ತೆ. ಈಗ ನಾ ಬಸ್ ಮೇಲೆ ಎಂಟರ್ ಮಾಡಿದಾಗ ನೀವು ನೋಡಬಹುದು, ಇದೇ ಬಸ್ ಅಲ್ಲಿ ಸೀಟರ್ ಐತೆ, ಸ್ಲೀಪರ್ ಐತೆ. ಕೆಲವು ಬಸ್ ಅಲ್ಲಿ ಸ್ಲೀಪರ್ ಇರ್ತದೆ ಎಲ್ಲ, ಬಟ್ ಈ ಬಸ್ ಅಲ್ಲಿ ಕೆಳಗಡೆ ಸ್ಲೀಪರ್ ಇರ್ತದೆ, ಮೇಲ್ಗಡೆ ಸೀಟರ್ ಕೊಟ್ಟಿರ್ತಾರೆ. ಅಂಡ್ ಇನ್ನೊಂದು ಏನಂತ ಅಂದ್ರೆ, ಈಗ ಒಂದ್ ಸೀಟ್ ಅಲ್ಲಿ ಲೇಡೀಸ್ ಬುಕ್ ಮಾಡಿದ್ರೆ ಪಕ್ಕದಲ್ಲಿ ಸೀಟ್ ಅಲ್ಲಿ ಲೇಡೀಸ್ ಅವೈಲೇಬಲ್ ಇರ್ತದೆ. ಇಲ್ಲಾಂದ್ರೆ ಒಂದ್ ಬುಕ್ ಅಲ್ಲಿ ಜೆಂಟ್ಸ್ ಬುಕ್ ಮಾಡಿತ್ತು ಅಂದ್ರೆ ಪಕ್ಕದಲ್ಲಿ ಜೆಂಟ್ಸೇ ಬುಕ್ ಮಾಡ್ಬೇಕಾಗಿರುತ್ತೆ. ಈ ತರ ರೂಲ್ಸ್ ಇರ್ತದೆ. ಈಗ ನಾನೊಂದು ಸ್ಲೀಪರ್ ನ ಬುಕ್ ಮಾಡ್ತೀನಿ. ಇಲ್ಲೊಂದು ಫಸ್ಟ್ ಒನ್ ಬುಕ್ ಮಾಡ್ತೀನಿ, 1500 rupees. ನೀವು ಹಂಗೆ ಅಮೌಂಟ್ ನ ನೋಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರ್ತದೆ. ನಿಮ್ದು ನೀವು ಎಲ್ಲಿ ಹತ್ತುತ್ತೀರಾ ಅಂತ ತೋರಿಸುತ್ತೆ. ಇವಿಷ್ಟು ಪ್ಲೇಸ್ ಅಲ್ಲಿ ನಿಮ್ಗೆ ಅವರು ಸ್ಟಾಪ್ ಕೊಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಚೂಸ್ ಮಾಡಬಹುದು. ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಸ್ ಹತ್ತೀನಿ. ಹಂಗೆ ಡ್ರಾಪಿಂಗ್ ಪಾಯಿಂಟ್ ಮಧುರಲ್ಲಿ ನೀವು ಎಲ್ಲಿ ಇಳ್ಕೊಳ್ತೀರಾ ಅದನ್ನು ಸಹ ಶೋ ಮಾಡುತ್ತೆ. ಅಂಡ್ ಇಷ್ಟು ಪ್ಲೇಸ್ ಅಲ್ಲಿ ಅವ್ರು ಸ್ಟಾಪ್ ಕೊಡ್ತಾರೆ. ಈಗ ನಾನು ಅರಸರಡ್ಡಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಳ್ತೀನಿ. ಅಂಡ್ ಇದನ್ನೆಲ್ಲ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಆಡ್ ಟ್ರಾವೆಲರ್ ಅಂತ ಇದೆಯಲ್ಲ, ಅದ್ರಲ್ಲಿ ನಿಮ್ ಇನ್ಫಾರ್ಮೇಶನ್ ಹಾಕ್ಬೇಕಾಗುತ್ತೆ. ನಾನು ಒಬ್ಬನೇ ಚೂಸ್ ಮಾಡಿದ್ರಿಂದ ನಾನು ಒಬ್ಬನ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಾದ್ಮೇಲೆ ಸೇವ್ ಟ್ರಾವೆಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನೊಬ್ರು ಪ್ಯಾಸೆಂಜರ್ ಇತ್ತು ಅಂದ್ರೆ ನೀವು ಅಲ್ಲಿ ಆಡ್ ನ್ಯೂ ಅಂತ ಕೊಟ್ರೆ ಅವ್ರ ಇನ್ಫಾರ್ಮೇಶನ್ ಫಿಲ್ ಮಾಡಕ್ ಹೇಳುತ್ತೆ. ಇದೆಲ್ಲ ಫಿಲ್ ಮಾಡಾದ್ಮೇಲೆ ಅಲ್ಲಿ ನಿಮ್ಗೆ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನೀವು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಮೌಂಟ್ 1500 rupees. ಅಂಡ್ ಅದಾದ್ಮೇಲೆ ಅಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ನಿಮ್ಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಕೊಡುತ್ತೆ. ಫಸ್ಟ್ ಒನ್ ನಿಮ್ಗೆ UPI ಆಪ್ಷನ್ ಇರ್ತದೆ, ಆಮೇಲೆ ನೆಟ್ ಬ್ಯಾಂಕಿಂಗ್, EMI, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಇದನ್ನೆಲ್ಲ ಶೋ ಮಾಡುತ್ತೆ. ನಾನು UPI ಆಪ್ಷನ್ ತಗೊಳ್ತೀನಿ, ಫೋನ್ ಪೇ. ಇಲ್ಲಿ ಗೂಗಲ್ ಪೇ, ಫೋನ್ ಪೇ ತೋರಿಸುತ್ತೆ. ನಾನು ಇಲ್ಲಿ ಫೋನ್ ಪೇ ಕ್ಲಿಕ್ ಮಾಡ್ತೀನಿ. ಫೋನ್ ಪೇ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ 5 minutes ಟೈಮ್ ಕೊಡುತ್ತೆ. ಅಂಡ್ ಡೈರೆಕ್ಟ್ ಆಗಿ ನಿಮ್ಗೆ ಫೋನ್ ಪೇ ಅಕೌಂಟ್ಗೆ ಪೇಮೆಂಟ್ ಹೋಗುತ್ತೆ. ಇವಿಷ್ಟು ಪ್ರೈವೇಟ್ ಬಸ್ ನ ಹೇಗೆ ಬುಕ್ ಮಾಡೋದು ಅಂತ. ನೀವೇನಾದ್ರು ಟ್ರಿಪ್ ಹೋಗ್ತಾ ಇದ್ರೆ ಆ ರೂಟ್ ಅಲ್ಲಿ ನಿಮ್ಗೆ ಟ್ರೈನ್ ಅಂಡ್ KSRTC ಬಸ್ ಸಿಗ್ಲಿಲ್ಲ ಅಂದ್ರೆ ನೀವು ಈ ತರ ಪ್ರೈವೇಟ್ ಬಸ್ಸಸ್ ನ ಬುಕ್ ಮಾಡ್ಕೋಬಹುದು. ಅಂಡ್ ಆರಾಮ್ಸೆ ಜರ್ನಿ ಇರ್ತದೆ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.